ಇದೀಗ ಎಲ್ಲ ಕಡೆಯಲ್ಲೂ ಯುದ್ಧ ಯುದ್ಧ ಅನ್ನುವಂಥ ಸುದ್ದಿ ವೈರಲ್ ಆಗ್ತಿದೆ. ಇದರ ಬೆನ್ನಲ್ಲೇ ನಮ್ಮ ಕಿರುತೆರೆಯ ನೆಚ್ಚಿನ ನಟಿ ವೈಷ್ಣವಿ ಗೌಡ ಅವರ ಭಾವಿ ಪತಿಯ ಒಂದು ಸಾಹಸದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿದೆ. ಈ ವಿಡಿಯೋವನ್ನ ನೋಡಿ ಎಲ್ಲರೂ ಶಾಕ್ ಆಗ್ಬಿಟ್ಟಿದ್ದಾರೆ. ಕೆಲವರು ವೈಷ್ಣವಿಗೆ ಬುದ್ಧಿ ಹೇಳಿದ್ರೆ ಇನ್ ಕೆಲವರು ವೈಷ್ಣವಿ ಅವರ ಭಾವಿ ಪತಿ ಅನುಕೂಲ್ ಅವರಿಗೆ ಬುದ್ಧಿ ಹೇಳ್ತಾ ಇದ್ದಾರೆ. ಈ ವಿಡಿಯೋ ನಿಜವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ವೈಷ್ಣವಿ ಗೌಡ ಅವರ ಫ್ಯಾನ್ಸ್ನ ಎದೆ ನಡಗಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೌದು, ಇತ್ತೀಚೆಗೆ ತಾನೇ ಎಂಗೇಜ್ಮೆಂಟ್ ಆದಂಥ ಈ ಜೋಡಿ ಬಗ್ಗೆ ಎಲ್ಲರಿಗೂ ಒಂದಷ್ಟು ಕ್ಯೂರಿಯಾಸಿಟಿ ಇತ್ತು. ಹೇಗೆ ಲವ್ ಆಯಿತು ಅಥವಾ ಹೇಗೆ ಮದುವೆ ಫಿಕ್ಸ್ ಆಯಿತು, ಯಾವಾಗ ಮದುವೆ ಆಗತ್ತೆ ಅಂತ. ಯಾಕಂದರೆ ಸಡನ್ನಾಗಿ ಎಂಗೇಜ್ಮೆಂಟ್ ಆಗಿದ್ದರಿಂದ ನಾನಾ ಪ್ರಶ್ನೆಗಳು ಎಲ್ಲರ ಮನಸ್ಸಲ್ಲೂ ಇತ್ತು. ಇಷ್ಟು ಸಡನ್ನಾಗಿ ಡಿಸಿಷನ್ ತೆಗೆದುಕೊಂಡಿದ್ದು ಯಾಕೆ ಮತ್ತು ಹೇಗೆ ಅಂತ. ಇದೆಲ್ಲದರ ಬೆನ್ನಲ್ಲೇ ಹುಡುಗನ ಹಿನ್ನೆಲೆಯನ್ನು ನೋಡಿದಾಗ ಛತ್ತೀಸ್ಗಢದ ಹುಡುಗಾನೇ ಯಾಕೆ ಬೇಕಾಗಿತ್ತು ನಮ್ಮ ವೈಷ್ಣವಿ ಗೌಡಗೆ ಅಂತ ಅನೇಕರು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ವೈಷ್ಣವಿ ಅವರ ತಂದೆ ತಾಯಿ ಹೇಳಿದ್ ಒಂದೇ, ದೇಶ ಸೇವೆ ಮಾಡುವಂಥ ಅಳಿಯ ಬೇಕು ಅನ್ನುವಂಥ ಕಾರಣಕ್ಕಾಗಿ, ನನ್ನ ಮಗಳಿಗೂ ಕೂಡ ಅದೇ ಥರದ ಆಸೆ ಇದ್ದ ಕಾರಣಕ್ಕಾಗಿ ನಾವು ಇಷ್ಟೆಲ್ಲ ಹುಡುಕಿ ರಾಜ್ಯವನ್ನು ಮೀರಿ ಛತ್ತೀಸ್ಗಢದ ಹುಡುಗನನ್ನು ಆಯ್ಕೆ ಮಾಡಿದ್ದೀವಿ ಅಂತ. ಎಲ್ರಿಗೂ ಈಗಾಗಲೇ ಗೊತ್ತಾಗಿದೆ, ವೈಷ್ಣವಿ ಗೌಡ ಅವರ ಭಾವಿ ಪತಿ ಆಗ್ತಾ ಇರೋದು ನಮ್ಮ ಭಾರತೀಯ ವಾಯುಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಅದು ಕೂಡ ನಮ್ಮ ಯೋಧರ ರೀತಿಯ ಕೆಲಸ ಆಗಿರೋದ್ರಿಂದ ತುಂಬ ಜನ ಈ ಕೆಲಸವನ್ನು ಎಷ್ಟೋ ಬಾರಿ ಕನ್ಸ್ಕೊಂಡಿರ್ತಾರೆ, ನಾವು ಕೂಡ ಈ ಥರದ್ದು ಕೆಲಸ ಮಾಡಬೇಕು ಅಂತ. ಬಟ್ ಅವಕಾಶ ಸಿಕ್ಕಿರೋದಿಲ್ಲ. ಆದರೆ ವೈಷ್ಣವಿ ಅವರ ಭಾವಿ ಪತಿ ಈಗ ಪಾಕಿಸ್ತಾನ ಮತ್ತು ಭಾರತದ ಯುದ್ಧ ಅಂತ ಅಂದಾಗ ವಾಯು ಸೇನೆಯಲ್ಲಿ ಕೆಲಸ ಮಾಡೋದ್ರಿಂದ ದೇಶ ಸೇವೆಯನ್ನು ಮಾಡುವಂಥ ಹೆಗ್ಗಳಿಕೆ ಅವರ ಬೆನ್ನಿಗಿದ್ದೇ ಇರುತ್ತೆ. ಸೊ ಈ ಥರ ಚರ್ಚೆಗಳ ನಡುವೆ ವೈಷ್ಣವಿ ಗೌಡ ಅವರ ಭಾವಿ ಪತಿ ಅವರ ಈ ವಿಡಿಯೋ, ನಾನು ಈ ವಿಡಿಯೋದಲ್ಲಿ ಆ ವಿಡಿಯೋವನ್ನು ಹಾಕಿದ್ದೀನಿ. ಸೊ ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೆಯೇ ಅನೇಕರು ಅನುಕೂಲ್ ಅವರ ಇನ್ಸ್ಟಾಗ್ರಾಮ್ ಖಾತೆಗೆ ಹೋಗಿ ಕಮೆಂಟ್ ಹಾಕ್ತಾ ಇದ್ದಾರೆ. ದಯವಿಟ್ಟು ಇಂಥ ಸಾಹಸಗಳನ್ನು ಯಾವತ್ತಿಗೂ ಎಂದಿಗೂ ಮಾಡೋದಕ್ಕೆ ಹೋಗಬೇಡಿ. ಹೆವಿ ರಿಸ್ಕ್ ಆದಂಥ ಜಾಬ್ ನೀವು ಮಾಡಿದ್ದು, ನೀವೇ ಹೀಗೆ ಮಾಡಿದ್ರೆ ಹೇಗೆ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ವೈಷ್ಣವಿ ಅವ್ರಿಗೂ ಕೂಡ ನಿಮ್ಮ ಭಾವಿ ಪತಿಗೆ ಸ್ವಲ್ಪ ಮಟ್ಟಿಗಾದ್ರೂ ಬುದ್ಧಿ ಹೇಳಬೇಕಲ್ವಮ್ಮ ಅಂತ ಕೇಳ್ತಾ ಇದ್ದಾರೆ. ಹೌದು, ಅದಿನ್ಯಾವುದೋ ವಿಡಿಯೋ ಅಲ್ಲ, ಇದೇ ವಿಡಿಯೋ. ಇಲ್ಲಿವರೆಗೂ ನಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಎಸ್ ನೋಡಿ, ಇದೊಂದು ವಿಡಿಯೋ. ಇದು ಯಾವಾಗ ಮಾಡಿದ್ದು ಅನ್ನೋದನ್ನು ಅನುಕೂಲ್ ಆಗಲಿ ವೈಷ್ಣವಿ ಅವರಾಗಲಿ ಹೇಳಿಲ್ಲ. ಆದರೆ ಈ ವಿಡಿಯೋವನ್ನು ಅನುಕೂಲ್ ಅವರ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕಿಕೊಂಡಿದ್ದಾರೆ. ಇದು ಎಷ್ಟು ರಿಸ್ಕಿ ಜಾಬು ಅಂತ ಅಂದರೆ ತೀರಾ ರಿಸ್ಕಿ ಜಾಬ್. ನೀವು ಈ ವಿಡಿಯೋವನ್ನು ನೋಡ್ತಾ ಇರಬಹುದು. ಮೇಲಿಂದ ಕೆಳಗಡೆ ರೋಪ್ನಲ್ಲಿ ಬಂದು ಬೀಳುವಂಥ ಅನುಕೂಲ್ ಅವರು ಜಸ್ಟ್ ಮಿಸ್ ಆಗ್ತಾರೆ. ಅಲ್ಲೇ ಪಕ್ಕದಲ್ಲಿಗೆ ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂಥ ಒಂದು ಬಿಲ್ಡಿಂಗ್ ಇದೆ. ಸ್ವಲ್ಪ ಯಾಮಾರಿದ್ರೂ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೂ ಕೂಡ ಅನುಕೂಲ್ ಅವರ ತಲೆ ಅಥವಾ ಮೈ ಭಾಗಕ್ಕೆ ಸರಿಯಾಗಿ ಈ ಗೋಡೆಗೆ ಹೋಗಿ ಬಿದ್ದಿರ್ತಿತ್ತು. ಇದು ಅಲ್ಲಿ ಈಗ ತಾನೇ ತಯಾರಾಗ್ತಾ ಇರುವಂಥ ಒಂದು ಬಿಲ್ಡಿಂಗ್ ಆಗಿದೆ. ನೀವು ಅದನ್ನು ನೋಡಿದ್ರಿ, ಜಸ್ಟ್ ಮಿಸ್ಸು. ಸ್ವಲ್ಪ ಅಂದರೆ ಸ್ವಲ್ಪದೇ ಹೊತ್ತಿನಲ್ಲಿ ಅವರ ತಲೆ ಅಥವಾ ಅವರ ದೇಹ ಉಳ್ಕೊಂಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸೊ ಈ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅನುಕೂಲ್ ಅವರು ಹಾಕ್ಕೊಂಡಿದ್ದಾರೆ. ಅನುಕೂಲ್ ಅವರಿಗೆ ಯಾವುದೇ ಸೋಷಿಯಲ್ ಮೀಡಿಯಾ ಖಾತೆ ಇರಲಿಲ್ಲ. ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಆಗಿರ್ಬೋದು, ಯಾವುದನ್ನು ಅವರು ಯೂಸ್ ಮಾಡ್ತಿರ್ಲಿಲ್ಲ. ವೈಷ್ಣವಿ ಜೊತೆಗೆ ಮದುವೆ ಫಿಕ್ಸ್ ಆಗ್ತಾ ಇದ್ದ ಹಾಗೇನೆ ಅವರು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ಈ ಎಂಗೇಜ್ಮೆಂಟ್ ಆದ ಮೇಲೆ ಈ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಅವರು ಕ್ರಿಯೇಟ್ ಮಾಡಿರೋದು. ಇದರಲ್ಲಿ ಒಂದೊಂದೇ ಫೋಟೋಸನ್ನು ವೀಡಿಯೋಸನ್ನು ಹಾಕ್ತಾ ಇದ್ದಾರೆ. ಮೊದಲಿಗೆ ಅವರ ಎಂಗೇಜ್ಮೆಂಟು ವೀಡಿಯೋಸ್ಗಳನ್ನು ಅವರು ಶೇರ್ ಮಾಡಿದರು. ಅದರ ಜೊತೆಗೆ ಈ ಸಾಹಸಮಹ ವಿಡಿಯೋವನ್ನು ಕೂಡ ಅವರು ಶೇರ್ ಮಾಡಿದ್ದಾರೆ. ಇದನ್ನು ನೋಡಿದವರು ಅನುಕೂಲ್ ಅವರಿಗೆ ಕಮೆಂಟ್ ಹಾಕ್ತಿದ್ದಾರೆ, ಬ್ರೋ ತುಂಬ ಹುಷಾರಾಗಿರಬೇಕಾಗಿತ್ತು, ಜಸ್ಟ್ ಮಿಸ್ ಆಗಿದೆ, ತಲೆಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಈ ಥರದ ರಿಸ್ಕಿ ಸಾಹಸಗಳನ್ನು ನೀವು ಯಾಕೆ ಮಾಡ್ತೀರಾ, ಎಲ್ಲ ತಿಳಿದೋರು ನೀವೇ ಹೀಗೆ ಮಾಡಿದ್ರೆ ಹೇಗೆ, ನಿಮ್ಮನ್ನು ನೋಡಿಬಿಟ್ಟು ಇನ್ನೊಂದಷ್ಟು ಜನ ಫಾಲೋ ಮಾಡ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೂ ಕೂಡ ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು. ಅದಲ್ಲದೆ ನೀವು ತಲೆಗೆ ಯಾವುದೇ ರೀತಿಯಾದಂಥ ಮುನ್ನೆಚ್ಚರಿಕಾ ಕ್ರಮಗಳನ್ನಾಗಿರ್ಬೋದು ಅಥವಾ ಎಚ್ಚರಿಕಾ ಸಲಕರಣೆಗಳನ್ನು, ಹೆಲ್ಮೆಟ್ ಥರದ್ದಾಗಿರ್ಬೋದು, ಯಾವುದನ್ನು ಕೂಡ ನೀವು ಬಳಕೆ ಮಾಡೇ ಇಲ್ಲ. ನೇರವಾಗಿ ಹೋಗಿ ರೋಪ್ವೇಯಿಂದ ಕೆಳಗಡೆ ಬಿದ್ದುಬಿಟ್ಟಿದ್ದೀರಾ. ಇದನ್ನು ನೋಡ್ತಾ ಇದ್ದ ಎಂಥವರ ಎದೆ ಕೂಡ ಜೆಲ್ ಅಂತ ಅನಿಸುತ್ತೆ. ಎಲ್ರಿಗೂ ಶಾಕ್ ಆಗುತ್ತೆ, ಇದೇನಪ್ಪ ಇದು ಜಸ್ಟ್ ಮಿಸ್ ಆಗಿಬಿಡ್ತಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ತಲೆಗೆ ಗಂಭೀರವಾದಂಥ ಗಾಯಗಳಾಗ್ತಿತ್ತಲ್ಲ ಅಂತ. ಸೊ ನೀವು ವಾಯುಸೇನೆಯಲ್ಲಿ ಕೆಲಸ ಮಾಡ್ತಿದ್ದೀರಾ, ಯೋಧರಾಗಿದ್ದೀರಾ ಅಂತ ಅಂದಮೇಲೆ ನೀವು ತುಂಬ ವೆಲ್ ಎಜುಕೇಟೆಡ್ ಆಗಿರ್ತೀರಾ ಅಥವಾ ತುಂಬ ತಿಳ್ಕೊಂಡಿರ್ತೀರಾ. ಹೌದು,
ಕೆಲವರಿಗೆ ಸಾಹಸಮಯವಾಗಿ ಬದುಕೋದು ಅಥವಾ ಸಾಹಸಮಯ ಕ್ರೀಡೆಗಳಲ್ಲಿ ಭಾಗಿಯಾಗೋದು, ಇಂಥ ಈವೆಂಟ್ಸ್ಗಳನ್ನು ಮಾಡೋದು ತುಂಬ ಇಷ್ಟ ಅಂತ ಅನಿಸುತ್ತೆ. ಆದರೆ ಅದಕ್ಕೆ ನಾವು ಸೇಫ್ಟಿ ಮೆಜರ್ಮೆಂಟ್ ಏನು ತೆಗೆದುಕೊಂಡಿರ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸೇಫ್ಟಿ ಏನೂ ತೆಗೆದುಕೊಳ್ಳದೆ ಈ ಥರದೊಂದು ಸಾಹಸಕ್ಕೆ ಯಾಕೆ ಕೈ ಹಾಕಿದ್ರಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಉಫ್, ಶಿಟ್, ಗ್ರೇಟ್ ಎಸ್ಕೇಪ್, ಬಚಾವ್ ಅನ್ನುವಂಥ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಇನ್ನು ನಾನು ಆಗಲೇ ಹೇಳ್ದಂಗೆ ಅನುಕೂಲ್ ಅವರು ಇಲ್ಲಿವರೆಗೂ ಯಾವುದೇ ಸೋಷಿಯಲ್ ಮೀಡಿಯಾವನ್ನು ಬಳಕೆ ಮಾಡ್ತಿರಲಿಲ್ಲ. ವೈಷ್ಣವಿ ಜೊತೆಗೆ ಎಂಗೇಜ್ಮೆಂಟ್ ಆಗ್ತಾ ಇದ್ದ ಹಾಗೆಯೇ ಸೋಷಿಯಲ್ ಮೀಡಿಯಾವನ್ನು ಬಳಕೆ ಮಾಡ್ತಾ ಇದ್ದಾರೆ. ಮೊದಲಿಗೆ ವೈಷ್ಣವಿ ಒಬ್ಬರೇ ಅನುಕೂಲ್ ಅವರನ್ನು ಫಾಲೋ ಮಾಡ್ತಿದ್ರು. ಈಗ 3,000ಕ್ಕೂ ಹೆಚ್ಚು ಮಂದಿ ಅನುಕೂಲ್ ಅವರನ್ನು ಫಾಲೋ ಮಾಡ್ತಾ ಇದ್ದಾರೆ. ಈ ಫಾಲೋ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ. ಕಾರಣ ವೈಷ್ಣವಿ. ಹೀಗಿರಬೇಕಾದ್ರೆ ವೈಷ್ಣವಿ ಅವರ ಭಾವಿ ಪತಿ ಅನ್ನುವಂಥ ಕಾರಣಕ್ಕಾಗಿ ಎಲ್ಲರೂ ತುಂಬ ಹುಷಾರಾಗಿರಿ ಬ್ರೋ, ಇನ್ಮೇಲೆ ಈ ಥರ ಸಾಹಸಗಳನ್ನು ಮಾಡಬೇಡಿ, ಈ ಥರ ಸಾಹಸಗಳಿಗೆ ಕೈ ಹಾಕಕ್ಕೆ ಹೋಗಬೇಡಿ, ವೆರಿ ರಿಸ್ಕಿ ಜಾಬ್ ಆಗಿರುತ್ತೆ ಅಂತ ಕೇರ್ ಮಾಡ್ತಾ ಇದ್ದಾರೆ, ಕಾಳಜಿ ಮಾಡ್ತಾ ಇದ್ದಾರೆ, ಪ್ರೀತಿ ಕೊಡ್ತಾ ಇದ್ದಾರೆ. ಕಾರಣ ನಮ್ಮ ವೈಷ್ಣವಿ ಅವರ ಭಾವಿ ಪತಿ ಅನ್ನುವಂಥ ಕಾರಣಕ್ಕಾಗಿಯೇ ಅದೆಷ್ಟೋ ಕನ್ನಡಿಗರು ಛತ್ತೀಸ್ಗಢದ ಈ ಹುಡುಗನ ಅಕೌಂಟ್ಗೆ ಹೋಗಿ ಹುಷಾರಾಗಿರಿ ಸರ್, ಈ ಥರದ್ದೆಲ್ಲ ಮಾಡಬೇಡಿ ಸರ್ ಅನ್ನುವಂಥ ಪ್ರೀತಿ ಕೊಡ್ತಾ ಇರೋದು ಓನ್ಲಿ ಬಿಕಾಸ್ ಆಫ್ ವೈಷ್ಣವಿ ಗೌಡ. ನಮ್ಮ ವೈಷ್ಣವಿ ಹುಡುಗ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅನ್ನೋದು ಎಲ್ರಿಗೂ ಇಷ್ಟ. ಬಟ್ ಅದೇ ರೀತಿಯಾಗಿ ಈ ಥರದ ಸಾಹಸ ಗೇಮ್ಗಳನ್ನು ಮಾಡಬೇಡಿ ಅಂತ ಕೂಡ ಬುದ್ಧಿ ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಈ ಥರದ ಸಾಹಸಮಯ ಗೇಮ್ಸ್ಗಳಿಗೆ ಕೈ ಹಾಕೋದು ಸೂಕ್ತನಾ, ಮಾಡಬೇಕಾ, ಮಾಡಬಾರ್ದಾ? ನಿಮಗೂ ಯಾವತ್ತಾದ್ರೂ ಈ ಥರದ ಅನುಭವ ಆಗಿದೆಯಾ? ಈ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.